ದೇಶಕ್ಕೆ ಅನ್ನ ಬೆಳೀತಾ ಬಂದಿದ್ದೀವಿ. ಆ ಕಾರಣ ಏನು 24-25ನೇ ಸಾಲಿನಲ್ಲಿ ಏನು ನಾವು ಕೃಷಿ ಮಾಡಿ ರೈತರು ಸುಮಾರು 98 ಹೆಕ್ಟೇರ್ ಪ್ರದೇಶದಲ್ಲಿ ನಮ್ಮ ಚಳ್ಳಕೆರೆ ತಾಲೂಕಲ್ಲಿ ಬಿತ್ತನೆ ಮಾಡಿದ್ದೀವಿ. ನಾನಾ ಬೆಳೆಗಳನ್ನು ಬಿತ್ತನೆ ಮಾಡಿದರೂ ಕೂಡ ಕಾಲಕ್ಕೆ ಸರಿಯಾಗಿ ಮಳೆ ಬರದೆ ನಾವು ಇಟ್ಟಂಥ ಬೆಳೆಗಳು ಸಂಪೂರ್ಣ ನಷ್ಟ ಆಗಿದೆ. ಆದ್ದರಿಂದ ನಾವು ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡೋದೇನಪ್ಪ ಅಂದರೆ, ಏನು ನೀವು ಕೊಡ್ತಕ್ಕಂಥ ಭಿಕ್ಷೆ ಬೇಡ. ನಾವು ಸುಮಾರು ವರ್ಷಗಳಿಂದ ಬರಗಾಲವನ್ನು ಅನುಭವಿಸಿದ್ದೀವಿ. ನಮಗೆ ಯಾವುದೇ ವರಮಾನ ಬರ್ತಾ ಇಲ್ಲ, ನಮಗೆ ತಿಂಗಳ ಪೆನ್ಷನ್ ಬರ್ತಾ ಇಲ್ಲ. ಆ ಕಾರಣದಿಂದ ನಾವು ಇಟ್ಟಂಥ ಬೆಳೆಗಳನ್ನು 6 ತಿಂಗಳು ಕಾದು ಅದನ್ನು ಬಂದೆಲ್ಲ ದುಡಿಮೆಯಿಂದ ಅನುಭವಿಸ್ಕೊಂಡು ಬಂದಿರ್ತಕ್ಕಂಥದ್ದು. ಅದರಿಂದ ನಾವು ಇವತ್ತು ಸರ್ಕಾರಕ್ಕೆ ಹೇಳ್ತೇವೆ, ನಾವು ಏನು ಒಂದೊಂದು ಎಕರೆಗೆ ಶೇಂಗಾ ಬಿತ್ತಕ್ಕೆ 35,000-40,000 ರೂಪಾಯಿ ಖರ್ಚು ಮಾಡಿದ್ವಿ. ಆ ಖರ್ಚನ್ನು ಪೂರ ಕೊಡಬೇಕಂತ ನಮ್ಮ ಒತ್ತಾಯಗಳನ್ನು ಕೂಡ ಇವತ್ತು ಇಡ್ತಿದ್ದೀವಿ. ಇವತ್ತು ನೀರುಳ್ಳಿ ಹಾಕಿದಂಥ ರೈತರು ಏನು ಕಣ್ಣೀರು ಮಾಡಬೇಕು ಅಂತ ನಾವು ಮಾಡಿದ್ದೀವಿ. ನಾವು ಕೇಳೋದು ಸರ್ಕಾರಕ್ಕೆ ಇಷ್ಟೇ. ನನಗೆ ಜಿಲ್ಲಾಧಿಕಾರಿಗಳ 10ನೇ ತಾರೀಕು ಮೀಟಿಂಗ್ ಕರೆದಾಗ ನಾವು ಕ್ಲಿಯರಾಗಿ ಹೇಳಿದ್ವಿ. ಏನು ಹೇಳಿದ್ದೀವಿ, ನನಗೆ ಅವಕಾಶ ಕೊಡ್ತಿದ್ವಿ, ಒಂದು 30 ನಿಮಿಷ ಮಾತಾಡೋಕ್ಕೆ ಅವಕಾಶ ಕೊಡ್ತಿದ್ವಿ. ಸರ್ಕಾರದ ನೀತಿ ಅಂತೇಳಿ SDRF NDRF ನಮ್ಮ ಚಳ್ಳಕೆರೆ ಮೊಳಕಾಲ್ಮೂರು ಹಿರಿಯೂರಿಗೆ ಅನ್ವಯಿಸಲ್ಲ. ಯಾಕೆ ಅನ್ವಯಿಸಲ್ಲ ಅಂದರೆ 17,000 25,000 ನೀರಾವರಿ ಕೃಷಿ ಭೂಮಿಗೆ ಅವರು ಪರಿಹಾರ ಕೊಡೋದಕ್ಕೆ ಒಂದು ಯೋಚನೆ ಮಾಡಿದ್ದಾರೆ. ಈ ಬಗ್ಗೆ ಮಾನ್ಯ ಕಂದಾಯ ಮಂತ್ರಿಗಳು, ಕೃಷಿ ಮಂತ್ರಿಗಳು ಬೆಂಗಳೂರಿನಲ್ಲಿ ಪತ್ರಿಕಾ ಹೇಳಿಕೆ ಮೂಲಕ ರೈತರಿಗೆ ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ನಾವು ಈ ಹಣದಿಂದ ನಮ್ದು ಯಾವುದೇ ರೈತನ ಒಂದು ಸಣ್ಣ ಸಮಸ್ಯೆಯೂ ಬಗೆಹರಿಯಲ್ಲ. ಯಾಕಂದರೆ ಈಗ ಕಡಿಮೆ ಬೀಜ ಹಾಕೋದಕ್ಕೆ ಈ ರೆಂಟೆ ಈ ಟ್ಯಾಕ್ಸ್ ವರ್ಷಕ್ಕೆ 5,000 8,000 ಇವರು 17,000 ಎಕರೆ 8,000 ಒಂದು ಎಕರೆ. ಇದಕ್ಕೆ ನಮ್ಗೆ ಯಾವುದೂ ಪ್ರಯೋಜನ ಬರಲ್ಲ. ನಾನು ಹೇಳಿದ್ದೀವಿ, ಸರ್ಕಾರಕ್ಕೆ ನೀವು 40,000 ಶೇಂಗಾಕ್ಕೆ, 50,000 ಈರುಳ್ಳಿಗೆ, 50,000 ಹೂ ಬೆಳೆಗಾರರಿಗೆ ಕೊಡಬೇಕು ಅಂತ ನಾನು ಹೇಳಿದ್ದೀವಿ. ಅದಕ್ಕೆ ಸರ್ಕಾರ ಅವರಿಗೆ ಅವ್ರ ಸರ್ಕಾರ ಹಿರಿಯ ಅಧಿಕಾರಿಗಳು ಸರ್ಕಾರ ಅಲ್ಲಿ ಕಾರ್ಯದರ್ಶಿ ಮಂತ್ರಿಗಳಲ್ಲಿ ಅವ್ರಿಗೆ ಬರೋದು ಅವಮಾನ ಆಗಲ್ಲ. ಅದಕ್ಕೆ ನಾವು ಏನು DC ಅವರಿಗೆ ನಾವು ಮನವಿ ಮಾಡಿದ್ದೀವಿ, ಅವ್ರು ಒಪ್ಕೊಂಡಿದ್ದಾರೆ. ನಾವು ಏನು ರೈತರು ಬೇಡಿಕೆಗಳು ಕೊಡ್ತೀನಿ, ಅದಕ್ಕೆ ನೀವು ಸರ್ಕಾರಕ್ಕೆ ಕಳಿಸಿ. ನಾವು ಕಂದಾಯ ಮಂತ್ರಿಗಳ ಹತ್ರ, ಕೃಷಿ ಮಂತ್ರಿಗಳ ಹತ್ರ, ಮುಖ್ಯಮಂತ್ರಿಗಳ ಹತ್ರ, ನಮ್ಮ ರಾಜ್ಯ ಮಟ್ಟದ ಮುಖಂಡರುಗಳಿದ್ದಾರೆ, ನಾವಿದ್ದೀವಿ. ಇಲ್ಲಿಂದ ನಿಯೋಗ ಹೋಗ್ತೀವಿ, ನಿಯೋಗ ಹೋಗಿ ನಾವು ಅಲ್ಲಿ ಕೊಟ್ಟಿದ್ದು ಮಾಡಿಸ್ತೀವಿ. ಯಾಕೆಂದರೆ ಇದು ತಹಸೀಲ್ದಾರ್ ತೀರ್ಮಾನ ಮಾಡೋದಲ್ಲ, AC ಮಾಡೋದಲ್ಲ, ಜಿಲ್ಲಾಧಿಕಾರಿ ಮಾಡೋದಲ್ಲ, ಸರ್ಕಾರವೇ ಮಾಡೋದು. ಅದಕ್ಕೋಸ್ಕರ ನಮ್ಮ